ಹೆಲೋ ಎವ್ರಿವನ್. ಸೊ 25th ಜಾನ್ವರಿಗೆ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ NTA ಕಡೆಯಿಂದ ರಿಗಾರ್ಡಿಂಗ್ ನೀಟ್ ಎಕ್ಸಾಮ್ ಪ್ಯಾಟರ್ನ್. ಎಸ್, ಸೊ ಇದು ಸರ್ಪ್ರೈಸಿಂಗ್ ಮತ್ತು ಶಾಕಿಂಗ್ ಕೂಡ ಇದೆ ಮಕ್ಕಳಿಗೆ. ಬಿಕಾಸ್ ಇವಾಗ ನೀವು ಹೇಗೆ ನೀಟ್ ಎಕ್ಸಾಮ್ ಇರುತ್ತೆ, ನೀಟ್ ಎಕ್ಸಾಮ್ನ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೀವು ಪ್ರಿಪೇರ್ ಆಗ್ತಾಯಿದ್ರಿ, ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ರಿ. ಸೊ ಈಗ ನೀವು 2025ಗೆ ಬರೆಯುವಂಥ ಎಕ್ಸಾಮ್ನ ಪ್ಯಾಟರ್ನ್ ಆ ತರಹ ಇರೋದಿಲ್ಲ. ಸೊ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಕ್ಲಾರಿಫಿಕೇಷನ್ ಆನ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಎಕ್ಸಾಮಿನೇಷನ್ ಡ್ಯೂರೇಷನ್ ಆಫ್ ನೀಟ್ 2025 ಹೇಗಿರುತ್ತೆ ಅಂತಂದರೆ, ಸೊ ಬಿಫೋರ್ ಕೋವಿಡ್ ನಿಮಗೆ ಹೇಗಿತ್ತು ಎಕ್ಸಾಮ್ ಪ್ಯಾಟರ್ನ್, ಯಾವ ತರಹ ಎಷ್ಟು ಕ್ವೆಶನ್ಸನ್ನು ಕೊಡ್ತಾ ಇದ್ರು ಫ್ರಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಾಗೂ ನಿಮ್ಮ ಎಕ್ಸಾಮ್ ಡ್ಯೂರೇಷನ್ ಯಾವ ತರಹ ಇತ್ತು ಆ ತರಹ ಇಲ್ಲ. ಸೊ ನಿಮಗೆ ಕ್ವೆಶನ್ಸ್ನ ನಂಬರ್ ಕೂಡ ಕಡಿಮೆ ಆಗಿದೆ ಮತ್ತು ಡ್ಯೂರೇಷನ್ ಕೂಡ ಕಡಿಮೆ ಆಗಿದೆ. ಸೊ ಡೈರೆಕ್ಟಾಗಿ ಇವಾಗ ಏನು ಚೇಂಜಸ್ ಆಗಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ 180 ಕಂಪಲ್ಸರಿ ಕ್ವೆಶನ್ಸ್ ನಿಮಗೆ ಇರುತ್ತೆ. ಅಂದರೆ ನಿಮಗೆ ಸೆಕ್ಷನ್ ಬಿ ಅಂತ ಏನು ನಿಮಗೆ ಕೊಡ್ತಾ ಇದ್ರು, ಸೊ ಆ ಸೆಕ್ಷನ್ ಬಿ ನಿಮಗೆ ಇನ್ನು ಮುಂದೆ ಇರೋದಿಲ್ಲ. ಓಕೆ, ಸೊ ಐ ಎಕ್ಸ್ಪ್ಲೇನ್ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಅಪ್ಡೇಟಲ್ಲಿ 180 ಕಂಪಲ್ಸರಿ ಕ್ವೆಶನ್ಸ್ ಇರುತ್ತೆ. ಅಂದರೆ ನಿಮಗೆ ಫಿಸಿಕ್ಸಿಂದ 45 ಕ್ವೆಶನ್ಸ್, ಕೆಮಿಸ್ಟ್ರಿಯಿಂದ 45 ಕ್ವೆಶನ್ಸ್ ಆ್ಯಂಡ್ ಬಯಾಲಜಿಯಿಂದ ಟೋಟಲ್ 90 ಕ್ವೆಶನ್ಸ್ ಇರುತ್ತೆ. ಟೋಟಲ್ ಆಗಿ 180 ಕಂಪಲ್ಸರಿ ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ಸೆಕ್ಷನ್ ಬಿ ಇರೋದಿಲ್ಲ. ಓಕೆ, ಸೊ ಕಂಟಿನ್ಯೂಯಸ್ ಆಗಿರುತ್ತೆ ಎಲ್ಲ ಕ್ವೆಶನ್ಸೂ. ಫಿಸಿಕ್ಸಿಂದ ಡೈರೆಕ್ಟ್ 45, ಕೆಮಿಸ್ಟ್ರಿಯಿಂದ 45, ಬಯಾಲಜಿಯಿಂದ 90 ಕ್ವೆಶನ್ಸ್ ಇರುತ್ತೆ. ಸೊ ಎಲ್ಲವನ್ನು ಅಟೆಂಪ್ಟ್ ಮಾಡಬೇಕು. ದೇರ್ ಈಸ್ ನೋ ಚಾಯ್ಸ್. ನಿಮಗೆ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ. ಕಂಪಲ್ಸರಿಯಾಗಿ 180 ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ನಿಮಗೆ ಸೆಕ್ಷನ್ ಬಿನಲ್ಲಿ ಹೇಗಿತ್ತು ಅಂತಂದರೆ 35, ಸೆಕ್ಷನ್ ಎನಲ್ಲಿ ನಿಮಗೆ 35 ಕ್ವೆಶನ್ಸ್ ಇರ್ತಾಯಿತ್ತು. ಸೆಕ್ಷನ್ ಬಿನಲ್ಲಿ ನಿಮಗೆ 15 ಕ್ವೆಶನ್ಸ್ ಇರ್ತಾಯಿತ್ತು. ಔಟ್ ಆಫ್ ವಿಚ್ ನೀವು 10 ಅಟೆಂಪ್ಟ್ ಮಾಡಬೇಕಿತ್ತು. 5 ಬಿಟ್ಟು 10 ಅಟೆಂಪ್ಟ್ ಮಾಡಬೇಕಿತ್ತು. ಬಟ್ ಇವಾಗ ಆ 5 ಎಕ್ಸ್ಟ್ರಾ ಕ್ವೆಶನ್ಸ್ ಇರೋದಿಲ್ಲ. ಎಷ್ಟಿರುತ್ತೆ? 35 + 10 ಅಂದರೆ 45 ಕ್ವೆಶನ್ಸ್ ಮಾತ್ರ ಇರುತ್ತೆ. ಸೆಕ್ಷನ್ ಬಿನ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ. ಸೊ 35 + 10 45 ಕ್ವೆಶನ್ಸ್ ಇರುತ್ತೆ. ಓಕೆ, ಸೊ ಯಾವುದೇ ಆಪ್ಷನ್ಸ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಟೋಟಲ್ ಡ್ಯೂರೇಷನನ್ನು ಕೂಡ ಅವರು ಚೇಂಜ್ ಮಾಡಿದ್ದಾರೆ. ಎಷ್ಟು ಅಂತಂದರೆ 180 ಮಿನಿಟ್ಸ್ ಅಂದರೆ 3 hours ಇರುತ್ತೆ. ಮುಂಚೆ ಎಷ್ಟಿತ್ತು? 3 hours 20 minutes ಇತ್ತು. ಅಂದರೆ ಎಕ್ಸ್ಟ್ರಾ 20 minutes ನಿಮಗೆ ಕೊಡ್ತಾಯಿದ್ರು. ಬಟ್ ಇವಾಗ ಆ 20 minutesನ್ನು ರಿಮೂವ್ ಮಾಡಿದ್ದಾರೆ. ಓನ್ಲಿ 3 hours ಮಾತ್ರ ನಿಮಗೆ ಎಕ್ಸಾಮ್ ಇರುತ್ತೆ. 180 ಕ್ವೆಶನ್ಸ್, 180 minutes. ಓಕೆ, ಸೊ ಇದು NTA ಇಂದ ಬಂದಿರುವಂಥ ಹೊಸ ಅಪ್ಡೇಟ್ ಆಗಿದೆ. ಏನೇನು ಚೇಂಜಸ್ ಆಗಿದೆ ನೋಡಿ. ನಂಬರ್ ಆಫ್ ಕ್ವೆಶನ್ಸ್ ಕಡಿಮೆ ಆಗಿದೆ ಹಾಗೂ ನಿಮಗೆ ಕೊಡ್ತಿದ್ದಂತಹ ಎಕ್ಸಾಮ್ ಡ್ಯೂರೇಷನ್ ಚೇಂಜ್ ಆಗಿದೆ. ಓಕೆ, ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು ಮೈ ಡಿಯರ್ ಚಿಲ್ಡ್ರನ್. ನನ್ನ ಚಾನಲಲ್ಲಿ ಇವಾಗಲೇ ನಿಮಗೆ ಫಸ್ಟ್ PUದು ಎಷ್ಟೊಂದು 1 short ವೀಡಿಯೋಸ್ಗಳಿದೆ, ಸೆಕೆಂಡ್ PUದು 1 short ವೀಡಿಯೋಸ್ಗಳಿದೆ. ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಇಟ್ ಫಾರ್ ಯುವರ್ ನೀಟ್ ಪ್ರಿಪರೇಷನ್ಸ್. ಆ್ಯಂಡ್ ಆಲ್ಸೋ ನಾನು ನೀಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿರುವಂತಹ ವೀಡಿಯೋಸ್ಗಳು ಕೂಡ ಇದೆ. ಸೊ ಅದರದ್ದು ಕೂಡ ನೀವು ಉಪಯೋಗನ ಪಡ್ಕೊಳ್ಬೋದು. ಅದರದ್ದೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನಿಮಗೆ ಎಂಡ್ ಸ್ಕ್ರೀನಲ್ಲೂ ಕೂಡ ನಿಮ್ಗೆ ಇವಾಗ ಡಿಸ್ಪ್ಲೇ ಆಗ್ತಾ ಇರುತ್ತೆ ವಿಡಿಯೋ ಎಂಡಲ್ಲಿ. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಹ್ಯಾಪಿ ಲರ್ನಿಂಗ್. ಆಲ್ ದ ವೆರಿ ಬೆಸ್ಟ್.